ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ತೇಜು ಕಿಚನ್ ಆ್ಯಂಡ್ ವ್ಲಾಗ್ಸ್. ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ರೆಸಿಪಿಯೊಂದಿಗೆ ಬಂದಿದ್ದೀನಿ. ಅದೇನಪ್ಪ ಅಂದರೆ ಅದೇ ಹಲಸಿನಕಾಯಿ ಬಿರಿಯಾನಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ತಡ ಮಾಡೋದಕ್ಕೆ ಬನ್ನಿ ಅಡುಗೆ ಶುರು ಮಾಡೋಣ. ಇದಕ್ಕೆ ಏನೇನು ಬೇಕು ಅಂತ ನೋಡೋಣ. ಒಂದು ಹಲಸಿನಕಾಯಿನ ತೊಗೊಂಡಿದ್ದೀನಿ, ಚಿಕ್ಕದಾಗಿರೋವಂಥದ್ದು. ಮತ್ತು ಮಸಾಲೆ ರುಬ್ಕೊಳ್ಳೋದಕ್ಕೋಸ್ಕರ 2 ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸಿಪ್ಪೆ ಏನು ಸುಲಿದಿಲ್ಲ, ಹಾಗೆ ಇಟ್ಕೊಂಡಿದ್ದೀನಿ. ಮತ್ತು 1 ಇಂಚು ಆಗೋಷ್ಟು ಶುಂಠಿನ ಸಿಪ್ಪೆ ತೆಗೆದಿಟ್ಟಿದ್ದೀನಿ, ಅದನ್ನು ಕೂಡ. 2 ಮೀಡಿಯಮ್ ಸೈಜ್ ಟೊಮೆಟೊ, ಮೀಡಿಯಮ್ ಸೈಜ್ ಈರುಳ್ಳಿ. ಇಲ್ಲಿ ಖಾರಕ್ಕೆ 8 ಹಸಿಮೆಣಸಿನಕಾಯಿ, 1 ಟೇಬಲ್ ಸ್ಪೂನ್ ಆಗೋಷ್ಟು ಮೆಣಸು, ಹಾಗೆ ಚಕ್ಕೆ ಮತ್ತು ಲವಂಗನ ಅದನ್ನು ಕೂಡ ಒಂದು 8 ಪೀಸ್ ತೊಗೊಂಡಿದ್ದೀನಿ. ಚಕ್ಕೆನ 4-5 ಪೀಸ್ ತೊಗೊಂಡಿದ್ದೀನಿ. ಮತ್ತು ಇದು ಅಷ್ಟೇ ರುಬ್ಕೊಳ್ಳೋದಕ್ಕೆ ತೋರಿಸ್ತಾ ಇರೋದು. 1 ಇಡಿ ಕೊತ್ತಂಬರಿ ಸೊಪ್ಪು, ಒಂದು ಅರ್ಧ ಇಡಿ ಆಗೋಷ್ಟು ಪುದೀನ ಸೊಪ್ಪು, ಇದು ಕೂಡ ಅರ್ಧ ಇಡಿ ಆಗೋಷ್ಟು ಪಾಲಕ್ಕು ಕೂಡ ಒಂದು ಅರ್ಧ ಇಡಿ ಆಗೋಷ್ಟು ತೊಗೊಂಡಿದ್ದೀನಿ. ಇದು ಆಪ್ಷನಲ್, ಬೇಕಿದ್ರೆ ಹಾಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೊಳ್ಳಿ. ಇದನ್ನು ಸಿಂಪಲ್ಲಾಗಿ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡೋಣ ಬನ್ನಿ. ಹಲಸಿನಕಾಯಿನ ಕ್ಲೀನ್ ಮಾಡ್ಕೊಳ್ಳೋದಕ್ಕೋಸ್ಕರ ಮೊದಲು ನಾನು ಎಣ್ಣೆನ ತೊಗೊತಾ ಇದ್ದೀನಿ. ಇಲ್ಲಿ ನಾನು ಅಡುಗೆ ಎಣ್ಣೆನೇ ಬಳಸ್ಕೊತಾ ಇದ್ದೀನಿ. ಕೈಗೆ ಮತ್ತು ನಾವು ಕಟ್ ಮಾಡ್ತೀವಲ್ಲ ಚಾಕು, ಅದಕ್ಕೆಲ್ಲನೂ ಕೂಡ ನೀಟಾಗಿ ಎಣ್ಣೆನ ಹಚ್ಚಿಟ್ಕೋಬೇಕು. ಯಾಕಂದರೆ ತುಂಬಾ ಅಂಟಂಟಾಗಿ ಬರುತ್ತೆ ಕಾಯಿ ಅಲ್ವಾ, ಸೊ ಅದಕ್ಕೆ ಕೈಗೆ ಮತ್ತು ಚಾಕುಗೂ ನೀಟಾಗಿ ಅಪ್ಲೈ ಮಾಡ್ಕೊತಾ ಇದ್ದೀನಿ. ಇದನ್ನೆಲ್ಲ ನೀಟಾಗಿ ತಕ್ಕೋಬೇಕು. ಇಲ್ಲಿ ನೋಡಿ, ಈ ಥರ ಹಾಲಲ್ಲಿ ಥರ ಎಲ್ಲ ಬರುತ್ತಲ್ವ, ಇದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಕಟ್ ಮಾಡ್ಕೊಬೇಕು. ಇಲ್ಲಾಂದರೆ ಎಲ್ಲ ಕೈಗೆ ಅಂಟ್ಕೊಳ್ಳುತ್ತೆ. ನಾನಿಲ್ಲಿ ಅಡುಗೆ ಎಣ್ಣೆನೇ ಬಳಸ್ಕೊಂಡಿದ್ದೀನಿ. ಹಳ್ಳೆಣ್ಣೆನೂ ಕೂಡ ಹಚ್ಕೊತಾರೆ, ಬಟ್ ನಾನಿಲ್ಲಿ ಅಡುಗೆ ಎಣ್ಣೆನೇ ಹಾಕ್ಕೊಂಡಿದ್ದೀನಿ ಸಾಕಂತ. ಮೇಲ್ಗಡೆ ಇರೋವಂಥ ಲೇಯರ್ ಅಂದರೆ ಒಂದು ಸಿಪ್ಪೆ ಎಲ್ಲನೂ ಕೂಡ ತೆಗೆದು ಈ ಥರ ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಕಟ್ ಮಾಡಿ ನೀರಲ್ಲಿ ಹಾಕಿಟ್ಕೊಂಡ್ರೆ ಅದು ಕಪ್ಪಾಗಲ್ಲ. ಮಜ್ಜಿಗೆಯಲ್ಲೂ ಕೂಡ ಹಾಕಿಡ್ತಾರೆ, ಬಟ್ ನೀರಲ್ಲಿ ಹಾಕಿಟ್ಕೊಂಡ್ರೇ ಸಾಕು, ಏನೂ ಕಪ್ಪಾಗಲ್ಲ. ನಾನು ಅದಕ್ಕೇ ಕಟ್ ಮಾಡಿ ಎಲ್ಲನೂ ಕೂಡ ನೀರಲ್ಲಿ ಹಾಕಿಟ್ಕೊಂಡಿದ್ದೀನಿ. ಆವಾಗಲೇ ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ತೋರಿಸಿದ್ದೆ ಅದೆಲ್ಲನೂ ಕೂಡ ಹಾಕ್ಕೊತಾ ಇದ್ದೀನಿ ರುಬ್ಕೊಳ್ಳೋದಕ್ಕೋಸ್ಕರ ಅಂತ. ನಾನಿಲ್ಲಿ ಅಕ್ಕಿನ ಒಂದು 2 ಗ್ಲಾಸ್ ತೊಗೊಂಡಿದ್ದೀನಿ. ಸೊ ನಾನಲ್ಲಿ ಅಕ್ಕಿನೇ ತೋರಿಸಿರೋ ವಿಡಿಯೋ ಕ್ಲಿಪ್ ಮಿಸ್ ಆಗಿದೆ. ಸೊ 2 ಗ್ಲಾಸ್ ರೈಸಿಗೆ ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಇದೆಲ್ಲನೂ ಕೂಡ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಮತ್ತು ನಾನು ಪಾಲಕ್ ಸೊಪ್ಪು ಆಗಲೇ ತೋರಿಸಿದ್ದೆ ಅಲ್ವಾ, ಅದನ್ನು ಲೈಟಾಗಿ ಕುಕ್ ಮಾಡ್ಕೊಂಡಿದ್ದೀನಿ. ಸೊ ಕುಕ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಹಾಗೆ ಹಸಿ ಸ್ಮೆಲ್ ಬರುತ್ತೆ, ಅದು ನನಗಷ್ಟು ಇಷ್ಟ ಆಗಲ್ಲ. ಸೊ ಅದಕ್ಕೋಸ್ಕರ ಇದನ್ನು ಕುಕ್ ಮಾಡಿ ಹಾಕ್ಕೊತಾ ಇದ್ದೀನಿ, ಲೈಟಾಗಿ ಬಿಸಿ ಮಾಡಿ. ಇದಿಷ್ಟು ಮೇಯ್ನ್ ಇಂಗ್ರೀಡಿಯೆಂಟ್ಸು ರುಬ್ಬೋದಕ್ಕೆ. ಇವಾಗ ಇದನ್ನು ಮಸಾಲೆನ ನಾನು ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು ಎಷ್ಟು ಗ್ರೀನಿಶ್ ಆಗಿ ಬಂದಿದೆ. ಈ ಥರ ನುಣ್ಣಗಿರಬೇಕು. ಇಷ್ಟು ನುಣ್ಣಗಾಗಿದ್ದರೆ ಸಾಕು. ಇನ್ನೇನು ಅಡುಗೆ ಶುರು ಮಾಡೋಣ. ನಾನಿಲ್ಲಿ ಕುಕ್ಕರಲ್ಲಿ ಅಡುಗೆನ ಮಾಡ್ತಾಯಿದ್ದೀನಿ. ಕುಕ್ಕರ್ ಬಿಸಿ ಆದಮೇಲೆ ಒಂದು 4-5 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಮತ್ತು ಒಗ್ಗರಣೆಗೆ ಅಂತ ಪಲಾವ್ ಸ್ಪೈಸಸ್ನ ತೊಗೊಂಡಿದ್ದೀನಿ. ಪಲಾವ್ ಎಲೆ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸೋಂಪು, ಅನಾನಸ್ ಹೂನ ತೊಗೊಂಡಿದ್ದೀನಿ. ಮತ್ತು ಕಟ್ ಮಾಡಿ ಇಟ್ಕೊಂಡಿದ್ದಂಥ 2 ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊತಾ ಇದ್ದೀನಿ. ಇದನ್ನು ಸ್ಲೈಸ್ ಆಗಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಹಲಸಿನಕಾಯಿ ಬಿರಿಯಾನಿ, ನಾನ್ ವೆಜ್ ಬಿರಿಯಾನಿ ಯಾವ ರೀತಿ ಇರುತ್ತೋ ಅಂದರೆ ಚಿಕನ್ ಮತ್ತು ಮಟನ್ ಬಿರಿಯಾನಿ ಮಾಡ್ತೀವಲ್ಲ, ರೈಸು ಸೇಮ್ ಅದೇ ಟೇಸ್ಟು ಬರುತ್ತೆ. ನಾವು ಈ ಥರ ಸ್ಟೆಪ್ಸ್ ಎಲ್ಲ ಫಾಲೋ ಮಾಡಿ ಮಾಡೋದ್ರಿಂದ. ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು. ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾವು ಆಗಲೇ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ಲ ಹಲಸಿನಕಾಯಿನ ಈ ಟೈಮಲ್ಲೇ ಸೇರಿಸ್ಕೋಬೇಕು. ನಾನಿಲ್ಲಿ ಹಲಸಿನಕಾಯಿನ ಸಪ್ರೇಟಾಗಿ ಬೇಯಿಸ್ಕೊಂಡಿಲ್ಲ. ಸೊ ಡೈರೆಕ್ಟಾಗಿ ಒಗ್ಗರಣೆಲೇ ಕುಕ್ ಮಾಡ್ಕೊತಾ ಇದ್ದೀನಿ. ಹಲಸಿನಕಾಯಿ ಎಳೆದಾಗಿರೋದ್ರಿಂದ ಒಗ್ಗರಣೆಯಲ್ಲೇ ಬೆಂದೋಗ್ಬಿಡುತ್ತೆ. ಸೊ ಅದಕ್ಕೆ ಸಪ್ರೇಟಾಗಿ ಅವಶ್ಯಕತೆನೇ ಇಲ್ಲ ಬೇಯಿಸ್ಕೊಳ್ಳೋದು. ಮತ್ತು ನಾನಿಲ್ಲಿ ಒಗ್ಗರಣೆ ಹಾಕಿರೋವಾಗಲೇ ಉಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಹಾಕ್ಕೊಂಡ್ರೆ ಹಲಸಿನಕಾಯಿ ಎಲ್ಲ ನೀಟಾಗಿ ರುಚಿ ಇಟ್ಕೊಳ್ಳೋದಕ್ಕೆ. ಅದಕ್ಕೆ ಚೆನ್ನಾಗಿ ಒಗ್ಗರಣೆಲಿ ಹಲಸಿನಕಾಯಿನ ಫ್ರೈ ಮಾಡ್ಕೋಬೇಕು. ಹಲಸಿನಕಾಯಿ ಬಿರಿಯಾನಿ ಯಾವ ಚಿಕನ್ ಬಿರಿಯಾನಿಗೂ ಕಮ್ಮಿ ಇಲ್ಲ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಆಗಲೇ ನಾವೇನು ರುಬ್ಬಿಟ್ಕೊಂಡಿದ್ವಿ ಆ ಮಸಾಲನ ಇವಾಗ ಆ್ಯಡ್ ಮಾಡ್ಕೋಬೇಕು. ಹಲಸಿನಕಾಯಿ ಚೆನ್ನಾಗಿ ಬೆಂದ ನಂತರ ಸ್ವಲ್ಪ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆವಾಗ ರುಬ್ಬಿಟ್ಕೊಂಡಿರುವಂಥ ಖಾರನ ನಾವು ಇಲ್ಲಿ ಹಾಕೋಬೇಕು. ಹಾಕ್ಕೊಂಡು ಇದನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಎಲ್ಲ ಚೆನ್ನಾಗಿ ಖಾರ ಎಲ್ಲ ಹಿಡಿಯೋ ತನಕ.
ನಾನು ಇದ್ರ ಜೊತೆಗೆ ಟೊಮೆಟೊನೂ ಕೂಡ ತೋರಿಸಿದ್ದೆ, ಆದರೆ ಟೊಮೆಟೊನ ಈ ಮಸಾಲೆ ಜೊತೆಗೆ ರುಬ್ಕೊಂಡಿಲ್ಲ, ಅದನ್ನು ಸಪ್ರೇಟಾಗಿ ರುಬ್ಕೊಳ್ಳೋಣ ಅಂತ ಇಟ್ಟಿದ್ದೀನಿ. ಜೊತೆಲೇ ರುಬ್ಬಿ ಹಾಕೋದ್ರಿಂದ ಒಂಥರ ಟೇಸ್ಟ್ ಇರುತ್ತೆ, ಆದರೆ ಟೊಮೆಟೊ ಸಪ್ರೇಟ್ ಪ್ಯೂರಿ ಮಾಡಿ ಹಾಕೋದ್ರಿಂದ ಇನ್ನೊಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಸೊ ಅದಕ್ಕೆ ನಾನು ಬಿರಿಯಾನಿ ಮಾಡಿದಾಗ ಸಪ್ರೇಟ್ ಹಾಕ್ತೀನಿ. ಮತ್ತು ಒಂದಿಷ್ಟು ಚಿಟಿಕೆ ಆಗೋಷ್ಟು ಅರಿಶಿನನೂ ಕೂಡ ಹಾಕ್ಕೊತಾ ಇದ್ದೀನಿ ಲೈಟಾಗಿ, ಸ್ವಲ್ಪ ಕಲರ್ ಶೈನಿಂಗ್ ಬರಲಿ ಅಂತ. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿದ ನಂತರ ಲಿಡ್ನ ಕ್ಲೋಸ್ ಮಾಡಿ ಒಂದು 2 ಮಿನಿಟ್ಸ್ ಕುಕ್ ಆಗೋದಕ್ಕೆ ಬಿಡಬೇಕು. ಹಲಸಿನಕಾಯಿನ ಸಪ್ರೇಟ್ ಬೇಯಿಸ್ಕೊಳ್ಳೋದಿಲ್ಲ ಅಲ್ವಾ, ಸೊ ಅದಕ್ಕೋಸ್ಕರ ಲಿಡ್ನ ಕ್ಲೋಸ್ ಮಾಡಿ ಕುಕ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ಅಷ್ಟರಲ್ಲಿ ನಾನು ಆಗಲೇ ಏನು ತೋರಿಸಿದ್ದೆ ಟೊಮೆಟೊ, ಅದನ್ನು ಕೂಡ ಪ್ಯೂರಿ ಮಾಡ್ಕೊತಾ ಇದ್ದೀನಿ. ಒಂದು 2 ನಿಮಿಷ ಈಗ ಕುಕ್ ಆಗಿದೆ, ನೋಡ್ತಾ ಇರ್ಬೋದು ಚೆನ್ನಾಗಿ ನೀರು ಕೂಡ ಬಿಟ್ಕೊಂಡಿದೆ. ನೀರೆಲ್ಲನೂ ಕೂಡ ಅಷ್ಟರಲ್ಲಿ ಟೊಮೆಟೊನೂ ಕೂಡ ನಾನು ರುಬ್ಕೊಂಡು ಪ್ಯೂರಿ ಮಾಡ್ಕೊಂಡಿದ್ದೆ. ನಾನು ಆಗಲೇ ರುಬ್ಬಿಟ್ಕೊಂಡಿದ್ದೆ ಅಲ್ವಾ, ಅದೇ ಜಾರಲ್ಲಿ ರುಬ್ಕೊತಾ ಇದ್ದೀನಿ. ಇದಕ್ಕೆ ಸಪ್ರೇಟಾಗಿ ಏನು ರುಬ್ಬೋದು ಬೇಕಾಗಿಲ್ಲ, ಅದೇ ಜಾರಲ್ಲಿ ಸ್ವಲ್ಪ ರುಬ್ಕೊಂಡ್ರೆ ಸಾಕು. ಮತ್ತು ಇದಕ್ಕೆ ಎಷ್ಟು ನೀರು ಬೇಕಂದರೆ 2 ಗ್ಲಾಸಿಗೆ 4 ಗ್ಲಾಸ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ನೀರನ್ನ ಬಾಯ್ಲ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ. ನೀರು ಕೂಡ ಚೆನ್ನಾಗಿ ಕುದೀತಾ ಇದೆ, ನೋಡ್ತಾ ಇರ್ಬೋದು. ಎಲ್ಲನೂ ಹಲಸಿನಕಾಯಿನೂ ಒಂದು 50% ಚೆನ್ನಾಗಿ ಬೆಂದ್ಕೊಂಡಿದೆ. ಈ ಟೈಮಲ್ಲಿ ಒಂದು 50% ಕುಕ್ ಆದರೆ ಮತ್ತು ರೈಸ್ ಹಾಕಿದ್ಮೇಲೆ ಇನ್ನೊಂದು ಅರ್ಧ ಬೆಂದ್ಕೊಳ್ಳುತ್ತೆ. ಸೊ ಅದಕ್ಕೋಸ್ಕರ ಮತ್ತು 2 ಗ್ಲಾಸ್ ಅಕ್ಕಿ ನಾನು ತೊಳೆದಿಟ್ಕೊಂಡಿದ್ದೆ ಅಲ್ವಾ, ನೀರು ಕುದೀತಾ ಇರುವಾಗ ಅಕ್ಕಿನೂ ಕೂಡ ಆ್ಯಡ್ ಮಾಡಿಕೊಂಡು, ನಾನಿಲ್ಲಿ ಅಕ್ಕಿನ ನೆನೆಸಿಟ್ಕೊಂಡಿರಲಿಲ್ಲ, ಡೈರೆಕ್ಟಾಗಿ ಹಾಗೆ ವಾಶ್ ಮಾಡಿ ಹಾಕ್ತೆ. ಈಗ ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಆದಾಗ ನಾವು ಲಿಡ್ನ ಕ್ಲೋಸ್ ಮಾಡಿ ಜಸ್ಟ್ 2 ವಿಷಲ್ ಬರ್ಸ್ಕೊಂಡ್ರೆ ಸಾಕು. ಇವಾಗ 2 ವಿಷಲ್ ಬಂದಿದೆ ಮತ್ತು ಕೂಲ್ ಆಗಿದೆ. ಯಾವ ರೀತಿ ಬಂದಿದೆ ಅಂತ ನೀವೇ ನೋಡ್ತಾ ಇದ್ದೀರಾ ಅಲ್ಲ. ಈ ಹಲಸಿನಕಾಯಿ ಅಂತೂ ನೋಡೋದಕ್ಕೆ ಸೇಮ್ ಚಿಕನ್ ಪೀಸಸ್ ಥರನೇ ಕಾಣಿಸ್ತಾ ಇದ್ದೆ. ಸ್ಮೆಲ್ಲಂತೂ ತುಂಬಾ ಚೆನ್ನಾಗಿ ಬರ್ತಾಯಿತ್ತು. ಫೈನಲಿ ಹಲಸಿನಕಾಯಿ ಬಿರಿಯಾನಿ ರೆಡಿ. ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗನೆ ಮತ್ತು ಕ್ವಿಕ್ಕಾಗಿ ಆಗುತ್ತೆ ಅಂತ ನಾನು ಕುಕ್ಕರಲ್ಲೇ ಯಾವಾಗಲೂ ಬಿರಿಯಾನಿನ ರೆಡಿ ಮಾಡ್ಕೊತೀನಿ. ಬಿರಿಯಾನಿಗೆ ಕಾಂಬಿನೇಷನ್ ಅಂತ ಬೆಸ್ಟಾಗಿ ಸೈಡ್ ಡಿಶಸ್ ಆಗಿ ಮೊಸರು ಬಜ್ಜಿನ ಮಾಡ್ಕೊಂಡಿದ್ದೀನಿ. ಮತ್ತು ಜೊತೆಗೆ ಈರುಳ್ಳಿ ಸೌತೆಕಾಯಿ ಜೊತೆ ತಿಂತಾಯಿದ್ರೆ ಸಖತ್ತಾಗಿರುತ್ತೆ. ಮತ್ತು ನಾನ್ ವೆಜ್ ತಿನ್ನದೇ ಇರೋಂತಹ ವೆಜ್ ಲವರ್ಸಿಗೆ ಈ ಬಿರಿಯಾನಿನ ಶೇರ್ ಮಾಡೋದು ಮರಿಬೇಡಿ. ಟೇಸ್ಟ್ ಅಂತೂ ತುಂಬಾ ಸಖತ್ತಾಗಿತ್ತು. ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ನಿಮ್ಮ ವೆಜ್ ಲವರಿಗೆ ಈ ವಿಡಿಯೋನ ಶೇರ್ ಮಾಡೋದನ್ನು ಮರಿಬೇಡಿ. ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಮತ್ತು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.